ಪಬ್ಲಿಕ್ ಆಗಂಗ್ ಮಾಡಿ ಅವ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು ಅಂತ ನಮ್ಗೆ ಆಸೆ ಐತೆ. ದಯವಿಟ್ಟು ನೀವು ಅನ್ನ ತಗೊಂಡ್ರೆ ಅಂತ ನಾನು ಬೇಡ್ಕೊಳ್ತೀನಿ. ನಮ್ಮಂತ ಹೆಣ್ಣು ಮಕ್ಳಿಗೆ ಇಂಥ ಪರಿಸ್ಥಿತಿ ಬರಬೇಕು. ನಾವು ಇವತ್ತಿರ್ತೀವಿ, ಬೆಳಿಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಬರ್ತೀವಿ. ನಮ್ಗೆ ಇಷ್ಟೊಂದು ಅನ್ಯಾಯ ಆಗೈತೆ ಅಂತ ಯಾರು ನೋಡ್ತಾರೆ ಹೇಳಿ ಸರ್ ನೀವೇ. ನಮ್ಗೆ ಅನ್ಯಾಯ ಆಗೈತೆ, ಇದಕ್ಕೊಂದು ಸ್ವಲ್ಪ ದಾರಿ ಮಾಡಿ ನೀವೆಲ್ಲ ಸ್ವೀಕರಿಸಿದ್ದನ್ನು ನಾನು ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ನಾನು ಸುಂಕುತ್ಕಟ್ಟೆ 71ನೇ ವಾರ್ಡೇ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ವಾರ್ಡಲ್ಲೂ ಇದೊಂದು ಇದಾಗಬೇಕು, ಹೆಸರಾಗಬೇಕು. ಯಾಕೆಂದರೆ ನಾವು ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಿ ರೋಡಲ್ಲಿ ಕಸ ಗುಡಿಸ್ತಾ ಇರ್ತೀವಿ. ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ. ನೀರು ಕೊಡ್ರಿ ಅಂದ್ರೂ ಒಂದು ಯಾರೋ ತಿಗ ತೊಳೆಯೋ ಜಗ್ಗೆನೋ ಯಾವ್ದ್ರಲ್ಲೋ ಒಂದಿಷ್ಟು ನೀರು ಕೊಡ್ತಾರೆ, ನಮಗೆ ಬೆಲೆನೇ ಇಲ್ಲ. ಆದರೆ ಸ್ವಚ್ಛತೆ ನಾವು ಮಾಡ್ತೀವಿ, ಅಚ್ಚುಕಟ್ಟಾಗಿ ಸ್ವಚ್ಛತೆ ಮಾಡ್ತೀವಿ. ಸ್ವಚ್ಛತೆ ಮಾಡೋರಿಗೆ ನಮಗೆ ಬೆಲೆ ಕೊಡಲ್ಲ ಪಬ್ಲಿಕ್ನವರು. ಏನಪ್ಪ ಅಂದರೆ ನಮ್ಗೆ ಯಾವ ಕಾಯಿಲೆ ಬಂದ್ರೂ ಯಾವ ಕಷ್ಟ ಅವ್ರಿಗೆಲ್ಲ ಕಾಯಿಲೆ ಬರುತ್ತೆ ಅಂತ ನಾವು ಸ್ವಚ್ಛತೆ ಮಾಡ್ತೀವಿ. ನಮ್ಮನ್ನು ಯಾರೂ ನೀತಿ ನಿಯಮದಲ್ಲಿ ಬಳಸ್ಕೊಳ್ಳಲ್ಲ ನಮ್ಮನ್ನು. ಆದರೆ ಈ ವಾರ್ಡಲ್ಲಿ ಈ ಥರ ಮಾಡಿದಾನೆ ಅವನು ಅಂತ ಅಂದರೆ ಅವ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ನನಗೊಂದು ಡೌಟು. ಯಾರೋ ದೊಡ್ಡವ್ರಿಗೊಂದು ಕಾನೂನು, ಚಿಕ್ಕವ್ರಿಗೊಂದು ಕಾನೂನು, ದುಡ್ಡಿರೋರ್ಗೊಂದು ಕಾನೂನು, ನ್ಯಾಯ ಇರೋರ್ಗೊಂದು ಕಾನೂನು, ರಾಜಕೀಯ ಇರೋರ್ಗೊಂದು ಕಾನೂನು. ನಾವು ಏನು ಇಲ್ದಾರೋ ದಲಿತರು ಮಹಿಳೆಗೆ ಇಟ್ಕೊಂಡು ಹೊಡೆದವನೇ 4-5 ಜನಕ್ಕೆ ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ? ನಮ್ಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನಾ? ಅವ್ನು ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ಅವನ್ನ. ಆ ಸಾಲಕ್ಕೆ ಈ ಮಹಿಳೆಯರು ಅನ್ನೋದು ಅವನ್ನ ಇದರಲ್ಲಿ ಮೈಂಡಲ್ಲೂ ಇಲ್ದರೆ ತೋರಿಸ್ಬಾರ್ದೇ ಇರೋ ಜಾಗಕ್ಕೆಲ್ಲ ಒದ್ದವನೆ, ತೋರಿಸ್ಬಾರ್ದೇ ಇರೋ ಜಾಗಕ್ಕೆಲ್ಲ ಉಗುರಾಗಿ ಕಿತ್ತವನೆ. ಅದು ಹೇಳ್ಕೊಳಕ್ಕೆ ನಮಗೆ ಮಾನ ಮರ್ಯಾದೆ ಇದೆಯಾ ಇಲ್ವಾ ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ಕೆಲಸ ಮಾಡಿದ್ರೆ ಪಬ್ಲಿಕ್ಕಲ್ಲಿ ನಮಗೆ ಕೊಡೋ ಬೆಲೆ ಏನು? ಆದಷ್ಟು ನಮಗೆ ಒಂದು ಗೌರವ ಬೇಕು. ಈ ಜಾತಿಯಿಂದನೇ ಅಂತ ಹೇಳ್ತಾರೆ, ಆ ಜಾತಿ ಫಸ್ಟ್ ಹೋಗ್ಬೇಕು. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಏನು ಜಾತಿ ಅಂತ ಜಾತಿ ಮೇಲೆ ನಮ್ಮನ್ನು ತುಳಿದಾಕಿದ್ರೆ ನಾವು ಮುಂದೆ ಎದ್ದು ನಾವು ನಮ್ಮ ಪೀಳಿಗೆಗೆ ಹೆಂಗೆ ಇರೋದು, ನಾವು ಹೆಂಗೆ ಬಾಳೋದು? ಪಬ್ಲಿಕ್ಕಲ್ಲಿ ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ. ಇಮ್ಮಿಡಿಯೇಟಾಗಿ ಅವನ್ನ ಅರೆಸ್ಟ್ ಮಾಡಬೇಕು. ಯಾಕೆ ಅರೆಸ್ಟ್ ಮಾಡಲ್ಲ? ಅವರು ಇದೇನೋ ಅವ್ರು ಯಾರೋ ಪೊಲೀಸರು ಹೇಳ್ತಾರೆ ಇವಾಗ ಕಾನೂನು ಚೇಂಜ್ ಆಗಿದೆ ಅಂತ. ಈಗ ಮುನ್ರತ್ನವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನಾ? ಅವರು ಜಾತಿ ಬೈದೆ ಇವಾಗ ಜೈಲಿಗೆ ಹೋಗಿದ್ದಾರೆ. ನಮ್ಗೆ ಇಷ್ಟು ಜನಕ್ಕೆಲ್ಲ ಹಿಡ್ಕೊಂಡು ಹೊಡೆದಿದ್ದಾನೆ ಅಂದರೆ ವಾರ್ಡಲ್ಲೆಲ್ಲ ಇದಾದರೆ ನಾವು ಹೆಂಗಿರೋದು? ನಾವು ಹೆಂಗೆ ಕೆಲಸ ಮಾಡೋದು? ಕೆಲಸ ಮಾಡೋದು ತಲೆ ಎತ್ತಿ ಕೆಲಸ ಮಾಡೋಕ್ಕಾಗುತ್ತಾ? ನಮಗೆ ಗೌರವ ಇದೆಯಾ ಅನ್ನೋದೊಂದು ಪ್ರಶ್ನೆ ಇದೆ. ಇದು ಪತ್ರಕರ್ತರೆಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಇದೆಲ್ಲ ಕವರ್ ಆಗಬೇಕು, ಎಲ್ಲ ಕಡೆ ಪಬ್ಲಿಕ್ಕಲ್ಲಿ ತೋರಿಸ್ಬೇಕು. ಎಲ್ಲ ವಾರ್ಡಲ್ಲೂ ಇದೊಂದು ಪಾಠ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರಿಗಾಗಿರೋದೆಲ್ಲ ನಮ್ಮ ವಾರ್ಡಲ್ಲೂ ಸುಮಾರು ಆಗಿದೆ. ಆದರೆ ನಾನು ಎದುರಿಸಿ ಈ ಮಟ್ಟಕ್ಕೆ ನಿಂತಿದ್ದೀನಿ. ಆದರೂ ಜನ ತುಂಬ ಹೆದರ್ತಾರೆ, ಪಬ್ಲಿಕ್ನವ್ರಿಗೂ ಹೆದರ್ತಾರೆ. ಈ ಕಾರ್ಪೊರೇಟ್ರು ಅವರು ಇವರು ಅಂತ ಧಮಕಿ ಹಾಕ್ತಾರೆ, ಅವ್ರಿಗೆಲ್ಲ ಹೆದರ್ಕೊಂತಾರೆ ಜನ. ಅದನ್ನೆಲ್ಲ ಬಿಟ್ಟು ನಿಂತರೆ ನಮಗೊಂದು ನ್ಯಾಯ ಇರುತ್ತೆ. ನೀವು ನಮಗೆ ನ್ಯಾಯ ಕೊಡಿಸ್ತೀರಾ ಅನ್ನೋದು ನನಗೆ ನಂಬಿಕೆ ಇದೆ. ಆದಷ್ಟು ನಮಗೆ ಪಬ್ಲಿಕ್ನವ್ರ ಬೆಲೆ ಬೇಕು, ಮರ್ಯಾದೆ ಬೇಕು, ನಾವು ಅನ್ನೋದೊಂದು ಮನ್ಸು ಬೇಕು. ಜಾತಿ ಅದೇನೋ ದನ ತಿನ್ನೋರು, ನೀವು ನಾಯಿ ತಿನ್ನೋರು, ನರಿ ತಿನ್ನೋರು, ಜಾತಿನಾಕೆಯ ಅಮ್ಮನಾಕೆಯ ಅವೇನೋ ವರ್ಷ ಮಾತೆಲ್ಲ ನಮ್ಗೆ ನಾಚಿಕೆ ಆಯ್ತದೆ ಹೇಳ್ಕೊಳಕ್ಕೆ. ನನಗೂ ಸುಮಾರು ಇಂಥವೆಲ್ಲ ನಡೆದೋಗವೆ. ನಾನು ಬಚಾಯಿಸಿ ನಿಂತಿದ್ದೀನಿ ಧೈರ್ಯದಿಂದ. ಆದರೂ ಅವನ್ನ ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅಂತ ನಿಮ್ಮ ಮೇಲೆ ಕೇಳ್ಕೊತೀನಿ ಪತ್ರಕರ್ತರೆ. ಧನ್ಯವಾದಗಳು. ನಾನು ಸಂಪಮ್ಮ ಅಂತ ಬಾನ್ಸ್ವಾಡಿಂದ 27 ನಂಬರ್ ಕೆಲಸ ಮಾಡೋದು. ಅಲ್ಲ, ಅವರು ಹೆಣ್ಮಕ್ಳ ಮೇಲೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ಮರ್ಯಾದೆ ನಿಲ್ದಂಗೆ ಆಯ್ತು ನಮಗೆ. ಅಲ್ಲ, ಅಷ್ಟು ಹೋಗಿ ಅವ್ರಿಗೆ FIR ಮಾಡಿ ಅವ್ರಿಗೆ ಕೇಸ್ ಮಾಡಿ ಜೈಲಲ್ಲಿ ಹಾಕಂದ್ರೆ ಅವರು ಪೊಲೀಸರು ಅವ್ರ ಮನೇಲಿ ಅವ್ರ ಹೆಣ್ಮಕ್ಳು ಆ ಥರ ತಪ್ಪು ಮಾಡಿದರೆ ಬಿಡ್ತಾ ಇದ್ದಾರೆ ರೋಡಿಲಿ. ಆ ಥರ 4 ಜನ ಕೊಡೋದು, 4 ಜನ ಕೈ ಏಟಾಗಿದೆ, ಅವ್ರಿಗೆ ಬಿಡಬಾರ್ದು ಜಾಕೆಲ್ಲ ಏಟು ಬಿದ್ದಿದೆ ಅಂದರೆ ನ್ಯಾಯ ಯಾರಿಗಿಲ್ವಾ ಇಲ್ಲಿ? ಅಂದರೆ ಗೂಡ್ಸಕ್ಕೆ ಮಾತ್ರ ನೀನು ಅಲ್ಲಿ ಗೂಡಿಸಿಲ್ಲ, ಕಸ ಎತ್ತಿ ಬನ್ನಿ ಅಂತ ಕ್ಲೀನ್ ಮಾಡೋಕೆ ಮಾತ್ರ ಅವ್ರು ಬೇಕು, ನಾವು ಬೇಕು. ಬೇರೆ ಮಾತಕ್ಕೆ ಮಾತ್ರ ಹೆಣ್ಮಕ್ಳು ಯಾರು ನಾವು ಇವಾಗ BBMPಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ನಾವು ಅಷ್ಟು ಕೇವಲ ಆಗಿದ್ದೀವ? ಹಾಂ, ನಮಗಷ್ಟು ಮರ್ಯಾದೆ ಇಲ್ದಂಗೆ ಆಗಿದೆ. ಇವಾಗ ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಾವು ಇಲ್ಲಿಗೆ ಸಮಾಧಾನ ಆಗ್ತೀವಿ. ಇಲ್ಲ ಅಂದರೆ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಅವ್ರ ಮನೆ ಹತ್ರ ನಾವು ಏನು ಮಾಡೋಕ್ಕೂ ರೆಡಿನೇ. ಅವ್ರ ಮನೆ ಹತ್ರ ಮಾಡೋಕ್ಕೂ ರೆಡಿನೇ. ಈಗ BBMP ಅವರು ಒಳ್ಳೇದಾದರೆ ಕೆಟ್ಟದಾದರೆ ಫೋನಲ್ಲಿ ಬಿಡ್ತಾರೆ, ಅದರಲ್ಲಿ ಬಿಡ್ತಾರೆ, ಇದರಲ್ಲಿ ಬಿಡ್ತಾರೆ. ಈ ಥರ ಹೆಣ್ಮಗಳಿಗೆ ಯಾರನ್ನ ಬಂದು ನಮ್ಮ ರೋಡಲ್ಲಿ ಬಂದು ಕೇಳಿದ್ರೆ? ನಮ್ಮನ್ನ ಯಾರನ್ನ ಕೇಳಿದ್ರೇನ್ರಿ?
ನೀವು ಎಲ್ಲರೂ ಕೈ ಕೂಡಿಸಿ ನಮ್ಮನ್ನ ಒಂದು ಹೆಲ್ಪ್ ಮಾಡಿದರೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಾವು ನಮ್ಮ ಜೊತೆಲಿ ನೀವಿರಿ. ನಿಮ್ಮ ಸಪೋರ್ಟ್ ನಮಗೆ ಅಪ್ಪಣ್ಣವ್ರು ಇದ್ದಾರೆ, ಕಾಮ್ರೇಡ್ ಮತ್ತು ನಿರ್ಮಲಾ ಮೇಡಮ್ ಇದ್ದಾರೆ, ಮತ್ತು ಎಲ್ಲರೂ ನಮ್ಮ ಜೊತೆಲಿ ಕೈ ಗೂಡಿಸಿ ನಮಗೆ ಅವ್ರು ಸಮಾಧಾನ ಮಾಡಿ ನಮ್ದು ಎಷ್ಟೆಷ್ಟೋ ಮೆಟ್ಟಿಗೆ ಬೆಳೆದು ಬಂದು ನಿಂತಿದ್ದೀವಿ. ಅವತ್ತು ಕೇಳಿದ್ವಿ, ನಮ್ಗೆ ತುಂಬ ಬೇಜಾರಾಗೋಯ್ತು. ಆ ಅಮ್ಮ ಅಷ್ಟು ಅಳ್ತಾರಂದರೆ ಅವ್ರ ಮನೇಲಿ ಹೆಂಡತಿ ಮಕ್ಕಳಾದ್ರೆ ಆ ಥರ ಮಾಡಿದ್ರೆ ಸುಮ್ಕಿರ್ತಾರ? ಹೇಳಿ ನೋಡೋಣ. ಹಾಂ, ಎಲ್ಲರಿಗೆ ಕಣ್ಣಿಗೆ ನೀರು ಬರ್ತದೆ ಅಮ್ಮ ಮಾತಾಡೋಕೆ ಅಷ್ಟಿಲ್ದ್ರೆ ಕೆಟ್ಟಾಗಿ ಮಾತಾಡ್ಬೇಕಂದ್ರೆ ಅವನು ಹಾಲು ಕುಡಿದಿರ್ಬೋದು ಹೇಳಿ ನೋಡೋಣ. ಹಾಂ, ಅವನು ಒಂದು ತಾಯಿ ಹೊಟ್ಟೆಲಿ ತಾನೇ ಬಂದಿರ್ತಾನೆ. ಹಾಂ, ಇವಾಗ ಅದಕ್ಕೆ ನಾವೇನಂತೀವಿ, ಅವ್ನು ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು.